ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಆಸಾಕಲ್ ಆಯಿರಮ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಮತ್ತು ಈ ಮೂವಿಯ ಇಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಮೋಹನ್ ಲಾಲ್ ಹಾಗೂ ಜಯರಾಮ್, ಆಶಾ, ಶ್ರುತಿ, ಸರಫ್ಯುದ್ದೀನ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಜಿ ಪರ್ಜಿತ್. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಫೆಬ್ರವರಿ 6, 2026ರಂದು ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 12 ಕೋಟಿಯಿಂದ 14 ಕೋಟಿವರೆಗೆ ಕಲೆಕ್ಷನ್ನ ಮಾಡಿದೆ. ಬಜೆಟ್ ನೋಡಿದ್ರೆ 1 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ರನ್ನಿಂಗ್ ಟೈಮ್ ಬಂದು 173 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಮೋಹನ್ ಲಾಲ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ಜಯರಾಮ್ ಅವರು ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮೋಹನ್ ಲಾಲ್ ಅವರು ಒಂದು ಸ್ಕ್ರೀನ್ ಪ್ಲೇ ಆಗಿ ಒಂದು ಸ್ಟೋರಿ ಟೆಲ್ಲಿಂಗನ್ನು ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಜಯರಾಮ್ ಅವರು, ಹಾಗೆಯೇ ಕಾಳಿದಾಸ್, ಜಯರಾಮ್, ಆಶಾ, ಸರಫ್ಯುದ್ದೀನ್ ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಈ ಮೂವಿಗಂತೂ. ಹಾಗೆಯೇ ಇದೊಂದು ಲವ್ ಸ್ಟೋರಿ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ತಾರೆ, ಸಫಿ ಅನ್ನೋ ವ್ಯಕ್ತಿ ಇರ್ತಾನೆ. ಸಫಿಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಸಫಿ ಹಾಗೂ ಅವರ ಫ್ರೆಂಡು ಕಲೀಮ್ ಅಂತ. ಸಫಿ ಹಾಗೂ ಕಲೀಮ್ ಇಬ್ಬರು ಕೂಡ ಸ್ನೇಹಿತರು ಅಂತಲೇ ಹೇಳಬಹುದು. ಇಬ್ಬರು ಕೂಡ ಕಾಲೇಜಿದ್ದಾಗ ಇಬ್ಬರು ಕೂಡ ಒಂದೊಂದು ಹುಡುಗಿನ ಪ್ರೀತಿಸ್ತಾ ಇರ್ತಾರೆ. ಅವರು ತುಂಬ ಎಂಜಾಯ್ಮೆಂಟ್ ಆಗಿ, ಹಾಗೆಯೇ ಒಂದು ಫನ್ನಿಯಾಗಿ ಚೆನ್ನಾಗೇ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವು ದಿನಗಳ ನಂತರ ಸಫಿ ಏನು ಮಾಡ್ತಾನೆ ಅಂದರೆ, ಕೆಲವು ದಿನಗಳ ನಂತರ ಅವನು ಪ್ರೀತಿಸಿದ ಹುಡುಗಿನ ಮದುವೆ ಆಗಿ ಹೋಗ್ತಾನೆ. ಮತ್ತು ಅವನ ಸ್ನೇಹಿತನು ಕೂಡ ಮದುವೆ ಆಗಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ಕೊಂಡು ಮದುವೆ ಕೂಡ ಆಗ್ತಾರೆ. ತುಂಬ ಲೈಫಲ್ಲಿ ತುಂಬ ಎಂಜಾಯ್ಮೆಂಟನ್ನು ಮಾಡ್ತಿರ್ತಾರೆ. ಅಲ್ಲಿ ಹೋಗೋದು, ಸುಮಾರು ಕಡೆ ಸುತ್ತಾಡೋದು, ಮತ್ತು ಪಾರ್ಟಿಯನ್ನು ಇಟ್ಕೊಳ್ಳೋದು, ಪಾರ್ಟಿಯಲ್ಲಿ ಕರೆದಾಗ ಅಲ್ಲಿ ಎಂಜಾಯನ್ನು ಮಾಡೋದು, ತುಂಬ ಎಂಜಾಯ್ಮೆಂಟನ್ನು ಕೂಡ ಮಾಡ್ತಾಯಿರ್ತಾರೆ. ಮತ್ತು ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಕೆಲವು ದಿನಗಳ ನಂತರ ಏನಾಗುತ್ತೆ ಅಂದರೆ, ಅವರಿಗೆ ಬೇಕಾದಂಥ ಒಂದಿಷ್ಟು ಪಾರ್ಟಿಯಲ್ಲಿ ಒಂದು ಬೀಚ್ ಕಡೆ, ಹಾಗೆಯೇ ಇಲ್ಲಾಂದರೆ ಫಾರೆಸ್ಟ್ ಕಡೆಗೆ ಹೋಗೋಣ ಅಂತೇಳಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಏನೇನೆಲ್ಲ ನಡೆಯುತ್ತೆ, ಮತ್ತು ಅಲ್ಲಿಂದ ಹೊರಗಡೆ ಬರ್ತಾರೋ ಇಲ್ವೋ, ಮತ್ತು ಅಲ್ಲೇ ಎಷ್ಟೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದನ್ನು ಈ ಮೂವಿಯಲ್ಲೇ ನೋಡಬೇಕು. ಹಾಗೆ ಈ ಮೂವಿ ಅಂತೂ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಮತ್ತು ಆ್ಯಕ್ಟರ್ಸ್ಗಳೆಲ್ಲ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಹಾಗೆಯೇ ಈ ಮೂವಿಯ ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.